ಹಲೋ ಫ್ರೆಂಡ್ಸ್, ನನ್ನ ಹೆಸರು ಭಾಗ್ಯ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ನೋಡಿ, ಆಲೂಗಡ್ಡೆಯಿಂದ ನಾನಿವತ್ತು ಆಲೂ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಾನು ಚಿಕ್ಕ ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಎಲ್ಲ ಸಿಪ್ಪೆ ತೊಳೆದ್ಬಿಟ್ಟು ಸಿಪ್ಪೆನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಮ್ಯಾಗಿ ಸ್ಪೂನ್ ತೊಗೊಳ್ಳಿ. ಈ ರೀತಿ ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಮೇಲೆ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಸಾಲೆ ಎಲ್ಲ ಇದು ಮಾಡ್ಕೊಂಡಾಗ ಅದು ಒಳಗಡೆ ಗ್ರೇವಿ ಎಲ್ಲ ಹೋಗ್ಬೇಕಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಈ ಸ್ಪೂನಿಂದ ಈ ಥರ ಮಾರ್ಕ್ ಮಾಡಿ. ಇವಾಗ ಇದೇ ರೀತಿ ನಾನು ಎಲ್ಲನೂ ಮಾಡಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ 1 ಸ್ಪೂನಷ್ಟು ನಾನು ಖಾರ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬ ಸಿಂಪಲ್ ನೋಡಿ ಫ್ರೆಂಡ್ಸ್, ತುಂಬ ಬೇಗ ಆಗೋಗುತ್ತೆ. ಈ ರೀತಿ ಸಂಡೇ ಸ್ಪೆಷಲ್ ಆಗಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಯಾರಿಗೆ ವೆಜಿಟೇರಿಯನ್ ತುಂಬ ಇಷ್ಟ ಅವ್ರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ನೋಡಿ. ಈ ರೀತಿ ನಾನು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಖಾರ ಮತ್ತು ಅರಿಶಿನ. ಇವಾಗ ನಾನು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಯಿಗೆ ಇಕ್ಕಿದ್ದೆ. ಅವಾಗೆ ಇವಾಗ ಚೆನ್ನಾಗಿ ಕಾದಿದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದೊಂದು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ನಾನು. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಅಂತೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಿಮ್ಮ ಹತ್ರ ಆಲೂಗಡ್ಡೆ ಈ ಥರ ಚಿಕ್ಕ ಚಿಕ್ಕ ಆಲೂಗಡ್ಡೆ ಸಿಕ್ಕಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಮಾಮೂಲಿ ಆಲೂಗಡ್ಡೆ ಬರುತ್ತಲ್ಲ ಅದರಲ್ಲಿ 2 ಹೋಳು 3 ಹೋಳು ಮಾಡ್ಕೊಳ್ಳಿ ಈ ಥರ. ಬಟ್ ಈ ಥರ ಚಿಕ್ಕ ಚಿಕ್ಕ ಆಲೂಗಡ್ಡೆನ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸಿಕ್ಕಿಲ್ಲ ಅಂದರೆ ದೊಡ್ಡ ಆಲೂಗಡ್ಡೆನೇ 2-3 ಹೋಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ, ಅದನ್ನು ಸಹ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಉಪ್ಪು ತೊಗೋತಾ ಇದ್ದೀನಿ, ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮೇಲ್ಗಡೆ. ಇವಾಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂದು. ಇವಾಗ ನಾನು ಇನ್ನು ಅದೇ ಬೌಲ್ನ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಅವಾಗೆ ಮಿಕ್ಸ್ ಮಾಡಿದ್ರು ಆಲೂಗಡ್ಡೆನ. ಅದಕ್ಕೆ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. 1 ಬೌಲಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದು 1/4 ಲೀಟ್ರ್ ಮೊಸರಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ 1 ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ ನಾನು. ಈ ಖಾರ ಏನು ಜಾಸ್ತಿ ಖಾರ ಇಲ್ಲ ನೋಡಿ ಫ್ರೆಂಡ್ಸ್. 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನಾನು 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾನ ಸ್ವಲ್ಪ ದಳದಯಾಗಿ ಕುಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ. ಮತ್ತು ನಾನು ಈ ರೀತಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಬಿರಿಯಾನಿ ಮಾಡ್ತಾರೆ, ಈ ರೀತಿ ಆಲೂಗಡ್ಡೆಯಿಂದ ಬಿರಿಯಾನಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸೇಮ್ ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ 4-5 ಈರುಳ್ಳಿ ಉದ್ದದ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ನಾನು ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಇದನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇದ್ರೊಳಗಡೆ. ಇದನ್ನ ನೀವು ಫಸ್ಟೇ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್, ಇದನ್ನ ಈರುಳ್ಳಿಗಳನ್ನ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತನ್ನ ಎತ್ತಿಕ್ಕೋಣಂತೆ ನೋಡಿ ಫ್ರೆಂಡ್ಸ್. ಇದು ರೆಸ್ಟ್ ಕೊಡೋಣಂತೆ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೇನೆ 1 ಗ್ಲಾಸಷ್ಟು ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನೋಡಿ. ಈ ಬಾಸ್ಮತಿ ರೈಸ್ನ ಹಾಕೋತಾ ಇದ್ದೀನಿ ಇವಾಗ ಬೌಲ್ಗೆ. ನೋಡಿ ಫ್ರೆಂಡ್ಸ್, ಇದನ್ನ ನಾವು ತೊಳ್ಕೊಳ್ಳೋಣ ಅಂತೆ. ನಾನು 2 ಸರಿ ತೊಳ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್. ನೀವು ಇನ್ನೇನು ಅಡುಗೆ ಮಾಡಬೇಕಂದ್ರೆ ಅರ್ಧ ಗಂಟೆ ಮುಂಚೆನೇ ಇದನ್ನ ತೊಳ್ಕೊಂಬಿಟ್ಟು ನೆನೆಯಿಕ್ಕಿ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನ. ಇದು ನಾನು 2 ಸರಿ ತೊಳ್ಕೊಂಡಿದ್ದೀನಿ. 1 ಗ್ಲಾಸ್ ಮತ್ತೆ 1 ತೆಮ್ಗೆ ಆಗೋಷ್ಟು ನೀರು ಹಾಕ್ಬಿಟ್ಟು ಇಕ್ಕಿದ್ದೀನಿ. ನಾನು ಅನ್ನ ಮಾಡೋಕ್ಕೆ ಆಲ್ರೆಡಿ ನೀರನ್ನ ಕಾಯಕ್ಕೆ ಇಕ್ಕಿದ್ದೆ ನೋಡಿ ಫ್ರೆಂಡ್ಸ್. ನಾನು ನೀರು ಕಾಯುವಾಗ ಉಪ್ಪನ್ನ ಹಾಕಿ ಇಕ್ಕಿದ್ದೆ ಮುಂಚೆನೇ. ಇದಕ್ಕೆ ಚಕ್ಕೆ ಮತ್ತು ಲವಂಗ, ಮೆಣಸು, ಸ್ಟಾರ್ ಮತ್ತು ನೋಡಿ ಫ್ರೆಂಡ್ಸ್ ಸ್ಟಾರ್ದು ಇಲಚಿ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಒಂದು ಮರಾಠಿ ಮೊಗ್ಗು ಸಾಜೀರಣ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಜೀರಿಗೆ ಬೇಕಾದರೂ ಹಾಕೋಬೋದು, ಬಟ್ ಈ ಅನ್ನಕ್ಕೆ ಸಾಜೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಹಾಕ್ಕೊಂಡು ಈ ಫ್ಲೇವರ್ ಎಲ್ಲ ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಲಿದು. ಇವಾಗ ಹೆಸರು ಬಂದ ತಕ್ಷಣ ನಾವು ಅಕ್ಕಿನ ಹಾಕ್ಕೊಳ್ಳೋಣ ಅಂತೆ ನೋಡಿ ಫ್ರೆಂಡ್ಸ್. ಆವಾಗೇ ನೆನೆಗೆ ಇಕ್ಕಿದ್ವಲ್ಲ ಫ್ರೆಂಡ್ಸ್ ಅಕ್ಕಿನ, ಅದನ್ನ ಹಾಕೋತಾ ಇದ್ದೀನಿ.
ಅಕಸ್ಮಾತ್ ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೂ ಕೂಡ 15 ನಿಮಿಷ ಸಹ ನೆನೆ ಇಕ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಇದನ್ನ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ಅನ್ನ ಉದ್ರುದ್ರಾಗಲಿ ಅಂತ. ನೀವು ಇದಕ್ಕೆ ಒಂದು ಸ್ವಲ್ಪ ಇದು ಸಹ ಹಾಕೋಬೋದು ನೋಡಿ ಫ್ರೆಂಡ್ಸ್, ಒಂದು ಸ್ಪೂನಷ್ಟು ಎಣ್ಣೆ ಅನ್ನಕ್ಕೆ. ಅನ್ನ ಅದನ್ನು ಸಹ ಉದ್ರುದ್ರಾಗಿ ಬರುತ್ತೆ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ದಪ್ಪಕ್ಕಿರೋ ಪಾತ್ರೆ ತೊಗೊಳ್ಳಿ ಫ್ರೆಂಡ್ಸ್, ತಳ ದಪ್ಪಕ್ಕಿರೋದು, ಇಲ್ಲ ಹೊತ್ತೋಗೋ ಚಾನ್ಸ್ ಇರುತ್ತೆ. ನಾನು ಇದಕ್ಕೇ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ, 2 ಲವಂಗ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ, ಒಂದು ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಅನ್ನಕ್ಕೇ ಪಲಾವ್ ಎಲೆ ಹಾಕೋಬೋದಾಗಿತ್ತು, ಬಟ್ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಮತ್ತು ನಾನು ಅಲ್ಲ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು 1 ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿಲ್ಲ, ಏನಕ್ಕಂದರೆ ನಾವು ಆಲ್ರೆಡಿ ಮೊಸರಿಗೆ ಈರುಳ್ಳಿ ಫ್ರೈ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ನೀವು ಇದರಲ್ಲೂ ಸಹ ಹಾಕೋಬೋದು, ಬಟ್ ನಾನು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೇನು ಖಾರ ಜಾಸ್ತಿ ಅನಿಸಿದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ, ಬಟ್ ಇದು ಖಾರ ಏನು ಅಷ್ಟೊಂದು ಜಾಸ್ತಿ ಇಲ್ಲ ನೋಡಿ ಫ್ರೆಂಡ್ಸ್. ನಾವು ಆಲ್ರೆಡಿ ಅದಕ್ಕೂ ಖಾರ ಹಾಕಿದ್ದೀವಿ, ಸ್ವಲ್ಪ ಅದಕ್ಕೂ ಹಾಕಿದ್ದೀವಿ ನೋಡಿ. ನೀವು ಅನ್ನಕ್ಕೆ ಉಪ್ಪು ಹಾಕಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಅನ್ನಕ್ಕೂ ಹಾಕಿದ್ವಿ, ಮತ್ತು ಆಲೂಗಡ್ಡೆ ಫ್ರೈ ಮಾಡುವಾಗೂ ಹಾಕಿದ್ವಿ ನೋಡಿ ಫ್ರೆಂಡ್ಸ್, ಮತ್ತು ಮೊಸರನ್ನ ಮಿಕ್ಸ್ ಮಾಡುವಾಗ ಕೂಡ ಹಾಕಿದ್ವಿ ಉಪ್ಪನ್ನ. ಇವಾಗಿನ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಜಾಸ್ತಿ ಮಸಾಲ ಏನು ಬಳಸಿಲ್ಲ, ಸಿಂಪಲ್ಲಾಗೆ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಅವಾಗೆ ನಾವು ಮೊಸರನ್ನ ಇದು ಮಾಡಿಕ್ಕಿದ್ವಲ್ಲ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಅದನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ. ಗ್ಯಾಸ್ನ ಸ್ವಲ್ಪ ಇದನ್ನ ಇಕ್ಕೊಳ್ಳಿ ಫ್ರೆಂಡ್ಸ್, ಮೀಡಿಯಮಲ್ಲಿ ಇಕ್ಕೊಳ್ಳಿ. ಇದು ಚೆನ್ನಾಗಿ ನಾವು ಕೈ ಬಿಡಲ್ದಂಗೆ ತಿರ್ಕೋಬೇಕು, ಯಾಕಂದರೆ ಮೊಸರು ಒಡೆದೋಗೋ ಚಾನ್ಸ್ ಇರುತ್ತೆ. ಮತ್ತು ಆಲೂಗಡ್ಡೆ ನಾವು ಫ್ರೈ ಮಾಡಿಕೊಂಡ್ವಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ ನಾನು. ಇವಾಗ ಎರಡನ್ನೂ ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆ ಆ ಕಡೆ ಅನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು. ನಾನು ಬೌಲ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಚೆನ್ನಾಗಿ ಬೇಯಲಿ ಅಂತ. ನೋಡಿ ಫ್ರೆಂಡ್ಸ್, ನಾವು ಮುಚ್ಚಿದ್ದೀನಿ ಒಂದು 10 ನಿಮಿಷ. ಅರ್ಧ ಆಲೂಗಡ್ಡೆ ಬೆಂದಿದೆ ನೋಡಿ ಫ್ರೆಂಡ್ಸ್, ನಾನು ನೋಡಿದ್ದೀನಿ ಅವಾಗೆ. ಅನ್ನ ಸಹ ಆಗಿದೆ, ನಾನು ಜರಡಿಗೆ ಇದು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಅನ್ನನೂ ಜಾನ್ಕೊಂಡಿದ್ದೀನಿ ನಾನು ಜರಡಿಗೆ. ಇವಾಗ ಅನ್ನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಇದೇ ರೀತಿ ಗ್ಯಾಸ್ನ ಫುಲ್ ಒಯ್ಕೊಳ್ಳಿ. ಇವಾಗ ನಾವು ದಮ್ ಮಾಡೋಕ್ಕೆ ಈ ರೀತಿ ಅನ್ನ ಹಾಕೋತಾ ಇದ್ದೀನಿ. ನೀವು ಪಾತ್ರೆ ಸ್ವಲ್ಪ ದಪ್ಪ ಇರೋದೇ ತೊಗೊಳ್ಳಿ ನೋಡಿ ಫ್ರೆಂಡ್ಸ್, ಯಾಕಂದರೆ ತಳ ಹೊತ್ತೋ ಚಾನ್ಸ್ ಇರುತ್ತೆ. ಇವಾಗ ಇದೇ ರೀತಿ ನಾವು ಸುತ್ತ ಅನ್ನ ಹಾಕ್ಕೊಂಡ್ಬಿಟ್ಟು ಆವಾಗೆ ನಾವು ಫ್ರೈ ಮಾಡಿ ಇಕ್ಕಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಕೇಸರಿ ಇದ್ದರೆ ನೀವು ಕೇಸರಿ ನೆನೆಕ್ಬಿಟ್ಟು ಸಹ ಹಾಕೋಬೋದು. ನಾನಿಲ್ಲಿ ಫುಡ್ ಕಲರ್ ಬರ್ಸಿದ್ದೀನಿ, ಆರೆಂಜ್ ಕಲರ್ನ. ಮತ್ತು ಅದ್ರ ಮೇಲೆ ಸ್ವಲ್ಪ ನಾನು ಅನ್ನ ಹಾಕೋತಾ ಇದ್ದೀನಿ. ಹಾಗೆ ಇದೇ ರೀತಿ ನಾವು 3 ಲೇಯರ್ನ ಮಾಡ್ಕೊಳ್ಳೋಣಂತೆ. ಅನ್ನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು. ನೀವು ಇಲ್ಲಾಂದರೆ ಇದಕ್ಕೆ ನೋಡಿ ಫ್ರೆಂಡ್ಸ್, ತುಪ್ಪನ ಕಾಯಿಸ್ಬಿಟ್ಟು 2 ಸ್ಪೂನ್ ಸಹ ಹಾಕೋಬೋದು. ನಾನು ಇಲ್ಲಿ ತುಪ್ಪನ ಹಾಕಿಲ್ಲ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ತಿನ್ನಲ್ಲ ಅಂತ ನಾನು ಹಾಕ್ತಿಲ್ಲ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಮೇಲೆ ನಾವು ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಮೇಲ್ಗಡೆ. ಮತ್ತು ಇವಾಗ ಇದೇ ರೀತಿ ಅನ್ನನ ಹಾಕೋತಾ ಇದ್ದೀನಿ ನಾನು. ಇವಾಗ ಅದ್ರ ಮೇಲೆ ಮತ್ತೆ ನಾನು ಕೊತ್ತಂಬರಿ ಪುದೀನ ಹಾಕ್ಕೊಂಡ್ಬಿಟ್ಟು ಮತ್ತೆ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಉಳಿದಿರೋಂಥ ಫುಡ್ ಕಲರ್ನ ಹಾಕೋತಾ ಇದ್ದೀನಿ.
ಇವಾಗ ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ, ಒಂದು ಟವಲ್ನ, ಕಾಟನ್ ಟವಲ್ಲು. ಅದನ್ನೇ ಸ್ವಲ್ಪ ನಾನು ನೀರಲ್ಲಿ ನೆನೆಸ್ಕೊಂಬಂದು ನೀರು ತೊಯ್ಸ್ಕೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ತೊಯ್ಸ್ಕೊಂಬಿಟ್ಟು ಈ ರೀತಿ ನಾವು ಬೋಗುಣಿ ಸುತ್ತಬಿಟ್ಟು ಇಕ್ಕೋಣ ಅಂತೆ. ಯಾಕಂದರೆ ದಮ್ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ಇಲ್ಲ ನೀವು ಸ್ಟೀಲ್ ಕವರ್ ಸಹ ಸಿಗುತ್ತೆ, ಅದು ಸಹ ಹಾಕೋಬೋದು. ನಾನು ಈ ಥರ ಬಟ್ಟೆನ ಹಾಕೊಂಬಿಟ್ಟು ಮಾಡ್ತೀನಿ. ಇವಾಗ ಅದ್ಮೇಲೆ ಡಕ್ಕನ್ಕಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಕದವೆ ಗುಂಡು ಕುಟ್ಟೋದು. ನೀವು ಏನು ಬೇಕಾದ್ರೆ ಭಾರ ಇರೋದಂತ ಇಕ್ಕೊಳ್ಳಿ. ನಾನೊಂದು 10 ನಿಮಿಷ ಬಿಟ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಗ್ಯಾಸ್ನ ಫುಲ್ಲು ಲೋ ಇಕ್ಕೊಳ್ಳಿ. 10 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬೆಂದಿದೆ. ನಾನಿವತ್ತು ತೆಗಿತಾ ಇದ್ದೀನಿ. ಹುಷಾರ ತೆಗೀರಿ ಫ್ರೆಂಡ್ಸ್, ತೆಗಿಯುವಾಗ ಕೈ ಸುಟ್ಕೊಳ್ಳುತ್ತಿಲ್ಲ ಅಂದರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇದು. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಆಲೂ ದಮ್ ಬಿರಿಯಾನಿ. ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪ್ಲೇಟ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನೆಲ್ಲ ಸರ್ವ್ ಮಾಡಿದ್ದೀನಿ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ ಫ್ರೆಂಡ್ಸ್ ಕಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೇಗಿತ್ತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಅಂದರೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತೆ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.